ನಮಸ್ತೆ, ನನ್ನ ಹೆಸರು ಮೋಹನ್ ಕುಮಾರ್ ಅಂತೇಳಿ. ನಾನು ವಕೀಲನಾಗಿ ಕೆಲಸ ಮಾಡ್ತೀನಿ. ಹಾಗೆ ನಾನು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ನಾನು, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರೆಲ್ಲ ಇಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು. ಹಾಗಾಗಿ ನನ್ನ ಮಗ ಕೂಡ ಇಲ್ಲೇ ವಿದ್ಯಾಭ್ಯಾಸಕ್ಕೆ ಸೇರಿಸಿದ್ವಿ. ಫಸ್ಟ್ PU ಸೆಕೆಂಡ್ PU ಸೇರಿಸಿದ ಮೇಲೆ ವಿದ್ಯಾಸಂಸ್ಥೆ ವಿದ್ಯೆ ಮತ್ತು ಶಿಸ್ತು ಎರಡಕ್ಕೂ ಕೂಡ ಮೊದಲನೇ ಪ್ರಾಧಾನ್ಯತೆ ಕೊಟ್ಟಿದೆ. ಮೊದಲು ಶಿಸ್ತು, ಆಮೇಲೆ ವಿದ್ಯೆ. ಈ ವಿದ್ಯಾಸಂಸ್ಥೆಯೊಟ್ಟಿಗೆ ಸಂಕಲ್ಪ ಅಕಾಡೆಮಿಯವರು ಕೂಡ ಕೈ ಜೋಡಿಸಿ ಇವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟೀಸನ್ನು ಎಜುಕೇಷನ್ಗೂ ಮತ್ತು ಶಿಸ್ತಿಗೂ ಕೊಟ್ಟಿದ್ದಾರೆ. ಹಾಗೆಯೇ ಪ್ರತಿ ತಿಂಗಳು ಟೆಸ್ಟ್ ಏನಾಗುತ್ತೆ, ಮಂತ್ಲಿ ಟೆಸ್ಟ್ ಏನಾಗುತ್ತೆ, ಮತ್ತು ಆಯಾ ಇಯರ್ ವೈಸ್ ಏನು ಚಾಪ್ಟರ್ಸ್ ಕ್ಲೋಸ್ ಮಾಡ್ತಾರೆ ಅದ್ರ ಬಗ್ಗೆ ಸಂಪೂರ್ಣ ಪೇರೆಂಟ್ಸ್ ಮೀಟಿಂಗನ್ನು ಪ್ರತಿ 15 ದಿವಸಕ್ಕೊಂದು ಸರಿ ತೊಗೊಂಡು ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಅವ್ರ ಶಿಸ್ತಿನ ಬಗ್ಗೆ ಪ್ರತಿ ಸಾರಿನೂ ಕೂಡ ನಮ್ಮೊಟ್ಟಿಗೆ ಚರ್ಚಿಸಿದ್ದಾರೆ. ಹಾಗೆ ಚರ್ಚೆ ಮಾಡಿ ಅವ್ರಿಗೆ ಕೊಡ್ತಿರ್ತಕ್ಕಂಥ ನಮಗೆ ಒಂದು ಶಿಸ್ತು ಮತ್ತು ವಿದ್ಯೆ ಎರಡಕ್ಕೂ ಕೂಡ ಭಾಳ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಮುಂದೆ ಕೂಡ ಅವರನ್ನು ಹೇಗೆ ಎಕ್ಸಾಮಿಗೆ ಪ್ರಿಪೇರ್ ಮಾಡಬೇಕು ಮತ್ತು ಹೇಗೆ ಶಿಸ್ತಾಗಿ ನಡ್ಕೊಳ್ಬೇಕು ಎರಡನ್ನೂ ಕೇಳ್ತಾರೆ. ವಿದ್ಯೆಗಿಂತ ಶಿಸ್ತಿಗೆ ಮೊದಲನೇ ಪ್ರಾಧಾನ್ಯತೆ ನಮ್ಮ ವಿದ್ಯಾಸಂಸ್ಥೆ, ಅದರೊಟ್ಟಿಗೆ ಸಂಕಲ್ಪ ಅಕಾಡೆಮಿನವರು ಎರಡೂ ಸೇರಿ ಮಾಡಿರೋದ್ರಿಂದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದಕ್ಕೆ ಅಲ್ಲದೆ ಮಕ್ಕಳ ಶಿಸ್ತಿಗೂ ಕೂಡ ವಿದ್ಯಾಸಂಸ್ಥೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದೆ. ನಾವು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ತಾವೂ ಕೂಡ ತಮ್ಮ ಮಕ್ಕಳನ್ನು ಈ ವಿದ್ಯಾಸಂಸ್ಥೆಗೆ ಕಳಿಸೋದ್ರಿಂದ ಅವರು ಕೂಡ ಶಿಸ್ತುಬದ್ಧ ಕ್ರಮವನ್ನು ನಡೆಸ್ತಾರೆ ಅಂತ ಹೇಳಿ ನಾನು ನಮಸ್ತೆ.